ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಚಂದನ ಮನೆಯವರು ಎಲ್ಲರೂ ಕೂಡ ಸೇರಿಕೊಂಡು ಮುತ್ತಣ್ಣಂಗೆ ಒಂದು ಹುಡುಗಿ ನೋಡಿದ್ದಾರೆ. ಈ ಕಡೆ ಅಪ್ಪ ಕೂಡ ತುಂಬ ಚಂದವಾಗಿ ಚಂದನ ಹೇಗೆ ಹೇಳ್ಕೊಟ್ರು ಅದೇ ರೀತಿಯಾಗಿ ಹುಡುಗಿ ತಂದೆ ಜೊತೆ ಮಾತಾಡಿದ್ದಾರೆ. ಅದೇ ಕಾರಣಕ್ಕೆ ಹುಡುಗನ್ ಕರ್ಕೊಂಡು ಮನೆಗೆ ಬನ್ನಿ ಅಂತ ಹುಡುಗಿ ತಂದೆ ಕೂಡ ಹೇಳಿದ್ದಾರೆ. ಈ ಕಡೆ ಮುತ್ತಣ್ಣ ಅಂತೂ ಭಾರತಿ ನೆನಪಲ್ಲೇ ಇದ್ದಾರೆ. ಆದರೂ ಕೂಡ ಮನೆಯವ್ರು ಎಲ್ಲರೂ ಹೇಳಿದ್ರು ಅಂದಮೇಲೆ ಹೋಗಲೇಬೇಕು ಅಂದ್ಕೊಂಡಿದ್ದೆ. ಕೊನೆಗೂ ಚಂದನ ಮನೆಯವರ ಜೊತೆ ಮುತ್ತಣ್ಣ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಹೋಗಿದ್ದಾರೆ. ಅಲ್ಲಿ ಹುಡುಗಿ ಬರ್ತದಾಗೆ ಇಲ್ಲಿ ಮುತ್ತಣ್ಣ ನಾಚಿ ನೀರು ಹಾಕ್ತಾ ಇದ್ರೆ ಈ ಕಡೆ ಚಂದನ ಹುಡುಗಿ ಹೋಗಿ ಸಪ್ರೇಟ್ ಆಗಿ ಮಾತಾಡ್ಕೊಳ್ಳಿ, ಅವ್ರಿಗೇನಾದ್ರೂ ಪರ್ಸ್ನಲಿ ಏನಾದ್ರೂ ವಿಷಯ ತಿಳಿಬೇಕು ಅಂದ್ರೆ ಗೊತ್ತಾಗತ್ತೆ ಅಂತ ಹೇಳಿದಾಗ ಹರಿ ಹಾಗೆ ಕಂಠಿ ಮಯೂರ ಮೂರು ಜನ ಕೂಡ ಶಾಕ್ ಆಗ್ತಿದ್ದಾರೆ. ಯಾಕಂದ್ರೆ ಅವತ್ತು ಕೂಡ ಮುತ್ತಣ್ಣ ಪರ್ಸ್ನಲ್ ಆಗಿ ಮಾತಾಡ್ಬೇಕು ಅಂತ ಹೋಗಿ ವಡೆ ಮಾಡಿ ಇನ್ನೇನೋ ಎಡವಟ್ ಮಾಡ್ಕೊಂಡದ್ದು ಮೂವರಿಗೂ ಕೂಡ ನೆನಪಾಗತ್ತೆ. ಅದೇ ಕಾರಣಕ್ಕೆ ಮತ್ತಿನ್ನೇನು ಆಗ್ಬಿಡುತ್ತೋ ಅನ್ನೋ ಭಯ ಗಾಬರಿ ಶುರುವಾಗ್ಬಿಟ್ಟಿದೆ. ಆದರೆ ಕೊನೆಗೂ ಇಲ್ಲಿ ಮುತ್ತಣ್ಣ ಮತ್ತೆ ಹುಡುಗಿ ಹೋಗಿ ಮಾತನಾಡೋಕೆ ಅಂತ ಹೋದ್ರೆ ಎತ್ತ ಕಡೆ ಮಯೂರ ಹರಿ ಹಾಗೆ ಕಂಠಿ ಮೂವರಿಗೂ ಕೂಡ ಅವತ್ತು ಒಡೆ ಆದಾಗ ಇವತ್ತು ಇನ್ನೇನು ಎಡವಟ್ ಆಗುತ್ತೋ ಅಂತ ಹೇಳಿ ಭಯವಾಗ್ತದೆ. ಈ ಕಡೆ ಮುತ್ತಣ್ಣಂಗೆ ಅಡುಗೆ ಬರುತ್ತೆ ಅನ್ನೋ ವಿಷಯವನ್ನ ಕೂಡ ಇಲ್ಲಿ ಮುಚ್ಚಿಡೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ಕೊನೆಗೂ ಇಲ್ಲಿ ಹುಡುಗಿ ಮಾತಾಡ್ಕೊಂಡಿದ್ದಾಯ್ತು. ಹುಡುಗಂಗೆ ಹುಡುಗ ಇಷ್ಟ ಆಗಿದ್ದು ಕೂಡ ಆಯಿತು. ಆದರೂ ಕೂಡ ಇಲ್ಲಿ ಹುಡುಗಿಯ ತಂದೆ ಕಿರಿಕ್ ಮಾಡೋಕೆ ಶುರು ಮಾಡ್ತಿದ್ದಾರೆ. ಹಾಗಿದ್ರೆ ಏನಿರ್ಬೋದು, ಕೊನೆಗೂ ಕೂಡ ಇಲ್ಲಿ ಮುತ್ತಣ್ಣನ ಮದುವೆ ಹುಡುಗಿ ಜೊತೆ ಫಿಕ್ಸ್ ಆಗುತ್ತಾ ಅಥವಾ ಬೇರೆ ಯಾವುದೋ ರೀತಿಯ ಕಂಡೀಷನನ್ನು ಹುಡುಗಿ ತಂದೆ ಹಾಕ್ತಿದ್ದಾರೆ. ಹಾಗಿದ್ರೆ ಆ ಒಂದು ಕಂಡೀಷನ್ ಏನಿರ್ಬೋದು? ಇಲ್ಲಿ 4 ಗಂಡು ಮಕ್ಕಳ ಮನೆಯಲ್ಲಿ ತನ್ನ ಮಗಳನ್ನ ಇರಿಸುವುದಿಲ್ಲ, ಬೇರೆ ಬರಬೇಕು ಅನ್ನೋ ಕಂಡೀಷನ್ ಹಾಕ್ತಾರೆ, ಅಥವಾ ತಮ್ಮನ ಮದುವೆ ಮೊದಲೇ ಆಗ್ಬಿಟ್ಟಿದೆಯಲ್ಲ ಅನ್ನೋ ಒಂದು ವಿಷಯಕ್ಕೆ ಇಲ್ಲಿ ಮತ್ತೆ ಮದುವೆ ಮುರಿದು ಬೀಳುತ್ತಾ ಚಂದನ ರಬಲ್ ಆಗ್ತಾರ. ಕೊನೆಗೂ ಮುತ್ತಣ್ಣನ ಮದುವೆ ಮಾಡಿ ತೀರ್ತೀನಿ ಅಂತ ಚಾಲೆಂಜ್ ಮಾಡ್ತಾರೆ. ಏನಾಗತ್ತೆ ಮುಂದಿನ ವಿಡಿಯೋದಲ್ಲಿ